ದಿಢೀರಂತ ಎಚ್ಡಿಕೆ ಮೇಲೆ ಮಮಕಾರ ತೋರಿದ ಡಿಕೆ. ನನ್ನ ಮತ್ತು ಕುಮಾರಸ್ವಾಮಿಯ ನಡುವೆ ತಂದಿಡೋ ಪ್ರಯತ್ನ ಮಾಡಬೇಡಿ. ಡಿಕೆ ಅಮಿತ್ ಶಾ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆಂದು ಕುಮಾರಸ್ವಾಮಿ ಹೇಳಿದ್ದಾರೆ ಅಂತ ಯಾರೋ ಪ್ರಶ್ನೆ ಮಾಡ್ತಾರೆ ಡಿಕೆ ಶಿವಕುಮಾರ್ ಅವರನ್ನ. ಇಲ್ದಲೇ ಇರೋ ವಿಚಾರನ ಯಾಕೆ ನನ್ನ ಜೊತೆ ಕೇಳ್ತೀರಿ? ಕುಮಾರಸ್ವಾಮಿ ಅವರು ಹೇಳದಲೇ ಇರುವಂತಹ ವಿಚಾರವನ್ನು ಕೂಡ ಹೇಳಿದ್ದಾರೆ ಅಂತೇಳಿ ಪ್ರಶ್ನೆಯ ಮುಖಾಂತರ ನನ್ನ ಜೊತೆ ಕೇಳೋದಕ್ಕೂ ಬರಬೇಡಿ. ಮನೆ ಹಾಳು ಮಾಡಬೇಡಿ, ಇಬ್ಬರ ನಡುವೆ ತಂದಿಡೋ ಕೆಲಸ ಮಾಡಬೇಡಿ ಅಂಥೇಳಿ ಆಕ್ರೋಶಿತರಾಗಿ ಮಾತನಾಡೋದು. ನೀವೇ ಸೃಷ್ಟಿ ಮಾಡಿ ದಯಮಾಡಿ ಹೇಳಬೇಡಿ. ಒಂದು ವೇಳೆ ಅವರು ಹಾಗೆ ಹೇಳಿದ್ದರೆ ನಾನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ. ಡಿಕೆ ಶಿವಕುಮಾರಿಂದ ಆಕ್ರೋಶಿತ ಹೇಳಿಕೆ ವ್ಯಕ್ತವಾಗಿದೆ. ದಿಢೀರಂತ ಎಚ್ಡಿಕೆ ಮೇಲೆ ಮಮಕಾರ ತೋರಿದ ಡಿಕೆ ಶಿವಕುಮಾರ್. ದೆಹಲಿಯ ಬ್ಯುಸಿಯ ನಡುವೆ ಡಿಕೆ ಶಿವಕುಮಾರ್ ಸ್ವಲ್ಪ ಫ್ರೀಯಾಗಿ ಕಾಣಿಸ್ಕೊಂಡ್ರು. ಆ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಕ್ರಾಸ್ ಕ್ವಶನ್, ಸಂಭಾವ್ಯ ಪ್ರಶ್ನೆಗಳು. ಇನ್ನೂ ಒಬ್ಬ ವ್ಯಕ್ತಿ ಈ ಥರ ನೀವು BJPಯ ಅಮಿತ್ ಶಾ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀರಂತಲ್ಲ, ಸಂಬಂಧದಲ್ಲಿದ್ದೀರಂತಲ್ಲ, ಏನಾದರೂ ಬೇರೆ ಪ್ಲಾನ್ಗಳೇನಾದರೂ ಇದಾವ ಅಂತ ಕೇಳ್ತಾರೆ. ಕೋಪಾಗ್ನಿ ಕೊತ ಕುದಿದ ಡಿಕೆ ಶಿವಕುಮಾರ್ ಅವರ ಮುಖ ಕಣ್ಣು ಕೆಂಪು ಮಾಡ್ಕೊಂಡು ಹೇಳುದು, ನಿಮ್ಗೆ ಯಾರು ಹೇಳಿದ ಆ ಥರ? ಇಬ್ಬರ ನಡುವೆ ತಂದಿಡೋ ಕೆಲಸ ಮಾಡಬೇಡಿ. ನಾನು ಕುಮಾರಸ್ವಾಮಿ ಹೇಳದೇ ಇರತಕ್ಕಂತಹದ್ದು ಅವ್ರ ಜೊತೆ, ಅವ್ರು ಹೇಳದಲ್ಲೇ ಇರತಕ್ಕಂತಹದ್ದು ನನ್ನ ಜೊತೆ, ಈ ಥರ ಪರಸ್ಪರ ನೀವು ಸುಳ್ಳಾರೋಪಗಳನ್ನು ನಿರಾಧಾರವಾಗಿ ತೋರಿಸ್ತಾ ಇದ್ರೆ ನಿರಾಧಾರವಾಗಿ ನೀವು ಸುಳ್ಳಾರೋಪಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಕ್ರಮ ತೆಗೆದುಕೊಳ್ಳುವಂತಹ ಪ್ರಯತ್ನ ನನ್ನಿಂದ ನಡೆಯುತ್ತೆ. ಅವರು ಹಾಗೆ ಹೇಳಿದರೆ ದಾಖಲೆಗಳನ್ನು ತೋರಿಸಬೇಕು. ನೀವೇ ಸೃಷ್ಟಿ ಮಾಡಿ ದಯಮಾಡಿ ಹೇಳಬೇಡಿ. ಒಂದು ವೇಳೆ ಅವರು ಹಾಗೆ ಹೇಳಿದ್ದರೆ ನಾನು ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ. ಡಿಕೆ ಶಿವಕುಮಾರಿಂದ ಆಕ್ರೋಶಿತ ಹೇಳಿಕೆ ವ್ಯಕ್ತವಾಗಿದೆ. ಡಿಕೆ ಶಿವಕುಮಾರ್ ಸ್ವಲ್ಪ ಫ್ರೀ ಇರೋ ಥರ ಕಂಡ್ರು, ಹಾಗಾಗಿ ಆ ಪ್ರಶ್ನೆಗಳನ್ನು ಕೇಳಿದ್ವಿ. ಅವ್ರು ಯಾವ ತಲೆ ಬಿಸಿಲಿದ್ರು, ಇರೋ ಅವ್ರ ಟೆನ್ಷನ್ನಲ್ಲೆಲ್ಲ ಮಾಧ್ಯಮ ಮಿತ್ರರ ಜೊತೆ ತೋರಿಸುತ್ತೆ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಇತ್ತೀಚೆಗಿನ ರಾಜಕಾರಣದ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಇಬ್ಬರು ಟ್ರೆಡಿಷನಲ್ ಎನಿಮಿಗಳು, ಸಾಂಪ್ರದಾಯಿಕ ಶತ್ರುಗಳು. ಡಿಕೆನ್ ಕಂಡ್ರೆ ಉರಿದು ಬೀಳ್ತಾರೆ ಕುಮಾರಸ್ವಾಮಿ. ಸೊ ಆ ಒಂದು ಆಕ್ರೋಶಿತ ಮಾತು ಡಿಕೆ ಶಿವಕುಮಾರ್ ಆಡಿರುವಂತಹದ್ದು ಕೇಳಿಸ್ಕೊಳ್ಳಿ. ಅದೆಲ್ಲ ಮುಖ್ಯ ಅಲ್ಲ, ಬೇರೆ ಹಾಕಿದ್ರೆ ಮಾಡ್ತೀರಿ. ನೀವು ಸುಮ್ಮನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರಾ? ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು. ಮಹತ್ವ ಕ್ರಾಂತಿ ಹೇಳ್ಬೋದು, ಅದೇನು ರಾಜಕೀಯವಾಗಿ ಮಾತಾಡೋದು ನೀವು. ನನಗೆ ಅದೆಲ್ಲ ಮುಖ್ಯ ಅಲ್ಲ. ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರಿ. ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು? ಇಫ್ ಯು ಅಸೆಟ್ ಹೇಳಿ ನನಗೆ. ನಾನು ಅದಕ್ಕೆ ಹೇಳ್ತಾರೆ, ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು. ನೀವು ಸುಮ್ಮನೆ ಏನು ಹೇಳ್ದೆ ಹೋದ್ನ ನೀವು ನನ್ಗೆ ಲೀಕ್ ಮಾಡ್ತಾ ಇದ್ದೀರಾ, ಆಮೇಲೆ ಹೇಳ್ತಾ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು. ಆಮೇಲೆ ನೋಡಿದ್ರೆ ವಿಜಯೇಂದ್ರನ ಹೆಸರು ಹೇಳ್ತಾ ಇದ್ದೀರಾ. ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಹಾಳಾಗೋದಲ್ದೆ ನಾವು 45 ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು. ಯಾವ ರೀತಿ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಇದು ಮಾಡ್ತೀರಾ ನಾನು ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ಮೇಲೆ ಬೆನ್ನತ್ತಿ ಬಿಡ್ತೀನಿ. ನಿನಗೆ ಹಿಂದೆ ಟಿವಿನ ಹೆಂಗ್ ಬೆನ್ನತ್ತಿದೆ ಹಂಗೆ ನಾನು ಬೇರೆ ಹಾಕಿದ್ರೆ ಮಾಡ್ತೀನಿ. ನೀವು ಸುಮ್ಮನೆ ಕುಮಾರಸ್ವಾಮಿ ಹೇಳಿಲ್ದೆ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಹೆಸರನ್ನ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.